Welcome back to the channel. ಇವತ್ತಿನ ಟಾಪಿಕ್ ಸ್ವಿಚ್ ಸ್ಟೇಟ್ಮೆಂಟ್ಸ್. It is used to execute one block of code among many options. It is mainly used as an alternative to multiple if-else-if conditions when we are comparing a single variable with fixed values. ತುಂಬ ಆಪ್ಷನ್ಸ್ಗಳು ಇದ್ದಾಗ ಯಾವುದಾದ್ರೂ ಒಂದು ಆಪ್ಷನ್ನ ಬ್ಲಾಕ್ ಆಫ್ ಕೋಡ್ ಮಾತ್ರ ಎಕ್ಸಿಕ್ಯೂಟ್ ಆಗಬೇಕು ಅಂದರೆ ನಾವು ಸ್ವಿಚ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ತೀವಿ. ಇದನ್ನು ಮಲ್ಟಿಪಲ್ ಇಫ್ಗೆ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ತೀವಿ. ಯಾವಾಗ ಅಂದರೆ ಒಂದು ವೇರಿಯೇಬಲ್ನ ನಾವು ಮಲ್ಟಿಪಲ್ ಫಿಕ್ಸ್ಡ್ ವ್ಯಾಲ್ಯೂಸ್ ಜೊತೆ ಕಂಪೇರ್ ಮಾಡುವಾಗ. ಇದರ ಸಿಂಟ್ಯಾಕ್ಸ್ ಹೀಗಿರುತ್ತೆ: ಸ್ವಿಚ್ ಎಕ್ಸ್ಪ್ರೆಷನಲ್ಲಿ ವ್ಯಾಲ್ಯೂವನ್ನು ಕೊಡ್ತೀವಿ. ಯಾವ ಕೇಸ್ ಮ್ಯಾಚ್ ಆಗುತ್ತೋ ಆ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ನಾನೀಗ ಎಕ್ಸ್ಪ್ರೆಷನಲ್ಲಿ ವ್ಯಾಲ್ಯೂ 1ನ ಕೊಟ್ಟರೆ ಕೇಸ್ ವ್ಯಾಲ್ಯೂ 1ನಲ್ಲಿ ಇರುವಂತಹ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಒಂದು ವೇಳೆ ವ್ಯಾಲ್ಯೂ 2 ಅಂತ ಕೊಟ್ಟರೆ ಕೇಸ್ ವ್ಯಾಲ್ಯೂ 2ನಲ್ಲಿರುವಂತಹ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ನಾವು ಕೊಟ್ಟಿರುವಂತಹ ವ್ಯಾಲ್ಯೂ ಯಾವ ಕೇಸ್ಗೂ ಮ್ಯಾಚ್ ಆಗಿಲ್ಲ ಅಂದರೆ ಡಿಫಾಲ್ಟ್ ಬ್ಲಾಕ್ನಲ್ಲಿ ಇರುವಂತಹ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಪ್ರತಿ ಕೇಸ್ನ ಎಂಡ್ನಲ್ಲಿ ಬ್ರೇಕ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ತೀವಿ. ಯಾಕಂದರೆ ಪರ್ಟಿಕ್ಯುಲರ್ ಕೇಸ್ನ ಕೋಡ್ ಎಕ್ಸಿಕ್ಯೂಟ್ ಆದಮೇಲೆ ಬ್ರೇಕ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ನ ಸ್ಟಾಪ್ ಮಾಡುತ್ತೆ. ಒಂದು ವೇಳೆ ಬ್ರೇಕ್ ಸ್ಟೇಟ್ಮೆಂಟ್ ಹಾಕಿಲ್ಲ ಅಂದರೆ ಎಲ್ಲ ಕೇಸ್ ಬ್ಲಾಕ್ಸ್ಗಳು ಕೂಡ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಬ್ರೇಕ್ ಸ್ಟೇಟ್ಮೆಂಟ್ ಈಸ್ ಮಸ್ಟ್ ಎಟ್ ದ ಎಂಡ್ ಆಫ್ ಆಲ್ ಕೇಸ್. ಬನ್ನಿ ಇದು ಹೇಗೆ ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗುತ್ತೆ ಅಂತ ಕೋಡ್ನ ಬರೀತಾ ನೋಡೋಣ. ನಾನಿಲ್ಲಿ ನಾರ್ಮಲ್ ಆಗಿ ಸ್ವಿಚ್ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀನಿ. ಹಾಗೆ ನಾವು ಇನ್ಪುಟನ್ನು ಸ್ಕ್ಯಾನರ್ ಕ್ಲಾಸಿಂದ ಎಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಪ್ಯಾಕೇಜನ್ನು ಕೂಡ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಿಚ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಯಾವ ಪ್ರೋಗ್ರಾಮನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಇನ್ಪುಟನ್ನು ಕೊಡ್ತೀವಿ ಡೇ 1, 2, 3 ಆ ರೀತಿಯಲ್ಲಿ. ಡೇ 1 ಆದರೆ ಅದು ನಮಗೆ ಮಂಡೇ ಅಂತ ಔಟ್ಪುಟ್ ಕೊಡಬೇಕು, ಡೇ 2 ಆದರೆ ಟ್ಯೂಸ್ಡೇ ಅಂತ ಕೊಡಬೇಕು, ಡೇ 3 ಆದರೆ ವೆಡ್ನೆಸ್ಡೇ ಅಂತ ಕೊಡಬೇಕು, ಈ ರೀತಿಯಲ್ಲಿ. ಸೊ ಅದನ್ನು ನಾವು ಸ್ವಿಚ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡಿ ಹೇಗೆ ಬರೆಯೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾನು ಹೇಳಿದಾಗೆ ಇನ್ಪುಟನ್ನು ಡೇ ಆಗಿ ತಗೊಳುತ್ತೆ, ಅಂದರೆ 1, 2, 3 ಆ ರೀತಿಯಲ್ಲಿ. ಅದಕ್ಕೋಸ್ಕರ ನಾನಿಲ್ಲಿ ಇಂಟ್ ಡೇಟಾ ಟೈಪ್ ಡೇ ಅಂತ ಹಾಕ್ತೀನಿ, is equal to se ಡಾಟ್ ಇಂಟೀಜರ್ ನೆಕ್ಸ್ಟ್ ಇಂಟ್ ಮೆಥಡ್ ಅನ್ನು ಯೂಸ್ ಮಾಡಬೇಕು. ಈ ರೀತಿಯಾಗಿ ಇದು ಇನ್ಪುಟ್ ಅನ್ನ ತಗೊಳಕ್ಕೆ. ರನ್ ಮಾಡಿದ ಕೂಡಲೇ ಬರೋದಕ್ಕೆ ಒಂದು ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಅನ್ನ ಹಾಕ್ತಾ ಇದ್ದೀನಿ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ln ಇಲ್ಲಿ ಎಂಟರ್ ಡೇ ಅಂತ ಕೊಡ್ತೀನಿ. ಎಂಟರ್ ಡೇ. ಸೊ ರನ್ ಮಾಡಿದ ಕೂಡಲೇ ನಮ್ಗೆ ಎಂಟರ್ ಡೇ ಅಂತ ಬರುತ್ತೆ. ಆಗ ನಾವು ಇನ್ಪುಟ್ ಅನ್ನ ಕೊಡ್ತೀವಿ. ಇನ್ಪುಟ್ ನ ತಗೊಂಡಾದ್ಮೇಲೆ ಅದೇನ್ ಮಾಡ್ಬೇಕು ಅಂದ್ರೆ, ಇವಾಗ ನಾವು ಇಲ್ಲಿ ಸ್ವಿಚ್ ಅನ್ನ ಬರೆಯೋಣ. ಸ್ವಿಚ್ ಇನ್ಪುಟ್ ಏನು ಡೇ. ಇಲ್ಲಿ ನಾವು ಇಂಟೀಜರ್ ಡೇ ಅನ್ನ ಏನ್ ಕೊಟ್ಟಿರ್ತೀವಲ್ವಾ ಅದು ಈ ಸ್ವಿಚ್ಗೆ ಹಾಕ್ತಿವಿ. ಇಲ್ಲಿ ತಗೊಳುತ್ತೆ ಸ್ವಿಚ್. ಎಕ್ಸ್ಪ್ರೆಷನ್ ಅಲ್ಲಿ ನಾನು ಇಲ್ಲಿ ಸಿಂಟ್ಯಾಕ್ಸ್ ಅಲ್ಲಿ ಎಕ್ಸ್ಪ್ರೆಷನ್ ಇರುವಲ್ಲಿ ಡೇ ಅನ್ನ ಹಾಕ್ತಾ ಇದ್ದೀನಿ. ಬ್ರಾಕೆಟ್ಸ್ ಓಪನ್ ಆಗುತ್ತೆ. ಆಮೇಲೆ ಕೇಸ್ 1 ಕೋಲನ್. ಕೇಸ್ 1 ಆದ್ರೆ ಡೇ ಯಲ್ಲಿ ನಾವು 1 ಅನ್ನ ಪಾಸ್ ಮಾಡಿದ್ರೆ ಏನಾಗಬೇಕು ಅಂದ್ರೆ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ln 1 ಅಂದ್ರೆ ಮಂಡೇ ಅಂತ ಪ್ರಿಂಟ್ ಆಗಬೇಕು. ಓಕೆನಾ? ಮಂಡೇ ಅಂತ ಪ್ರಿಂಟ್ ಆಗಿ, ಸೊ ನಾನು ಹೇಳಿದಾಗೆ ಎಲ್ಲಾ ಕೇಸ್ ಆದ್ಮೇಲೂ ಕೂಡ ಒಂದು ಬ್ರೇಕ್ ಸ್ಟೇಟ್ಮೆಂಟ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಅದನ್ನ ನಾವು ಎಂಟರ್ ಮಾಡಬೇಕಾಗತ್ತೆ ಇಲ್ಲಿ. ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಹಾಗೆ ನಾವು ಒಂದು 2-3 ಕೇಸ್ ಸ್ಟೇಟ್ಮೆಂಟ್ ಅನ್ನ ಹಾಕೋಣ. ಒಂದಾಯ್ತು, ಇನ್ನೊಂದು ಜಸ್ಟ್ ಕಾಪಿ ಮಾಡ್ತಾ ಇದ್ದೀನಿ, ಸುಮ್ಮನೆ ಬರೆಯೋದು ಬೇಡ ಅಂತ. ಕೇಸ್ 2 ಆದ್ರೆ ಟ್ಯೂಸ್ಡೇ ಮಾಡಬೇಕು, ಟ್ಯೂಸ್ಡೇ ಅಂತ. ಕೇಸ್ 3 ಅಂದ್ರೆ ವೆಡ್ನೆಸ್ಡೇ ಅಂತ ಬರಬೇಕು. ಓಕೆನಾ? ಸೊ ಇದಿಷ್ಟು 3 ಕೇಸಸ್ ಸಾಕು. ಬೇಕಿದ್ರೆ ನಿಮ್ಗೆ ವೀಕಲ್ಲಿ 7 ಡೇಸ್ ಇರುತ್ತಲ್ವಾ, 4, 5, 6 ಅಂತಾನು ಕೂಡ ಹಾಕೋಬಹುದು. ನಾನು ಹಾಕ್ತಾ ಇಲ್ಲ. ಯಾವ ಕೇಸ್ಗೂ ಮ್ಯಾಚ್ ಆಗಿಲ್ಲ ಅಂದ್ರೆ ಏನಾಗಬೇಕು, ಡಿಫಾಲ್ಟ್ ಬ್ಲಾಕ್ ಅಲ್ಲಿ ಏನ್ ಮೆನ್ಷನ್ ಮಾಡಿರ್ತೀವಿ ಅದು ನಮ್ಗೆ ಸಿಗ್ಬೇಕು. ಇಲ್ಲಿ ಕೂಡ ನಾನು ಸಿಂಪಲ್ ಇನ್ವ್ಯಾಲಿಡ್ ಡೇ ಅಂತ ಹಾಕ್ತೀನಿ. ಇನ್ವ್ಯಾಲಿಡ್ ಡೇ ಅಂತ ಹಾಕ್ತೀನಿ. ನಾವು ಎಂಟರ್ ಮಾಡಿರುವಂತಹ ವ್ಯಾಲ್ಯೂ ಯಾವುದಕ್ಕೂ ಮ್ಯಾಚ್ ಆಗಿಲ್ಲ, ಯಾವ ಕೇಸ್ಗೂ ಕೂಡ ಮ್ಯಾಚ್ ಆಗಿಲ್ಲ ಅಂದ್ರೆ ಅದು ಇನ್ವ್ಯಾಲಿಡ್ ಅಂತ ಕೊಡ್ಬೇಕು ನಮ್ಗೆ. ಸೊ ಇಷ್ಟೇ ನಮ್ಮ ಪ್ರೋಗ್ರಾಮ್ ಇರೋದು. ಏನಾಗುತ್ತೆ, ನಾವು
ರನ್ ಮಾಡಿದಾಗ ಎಂಟರ್ ಡೇ ಅಂತ ಕೊಡುತ್ತೆ. ನಾವು ಯಾವ್ದಾದ್ರು ಒನ್ ಡೇನ ಹಾಕಬೇಕು. ಡೇ ಇಲ್ಲಿ ನಾನು ಇಂಟಿಜರ್ ಡೇಟಾ ಟೈಪ್ ಅನ್ನ ಮೆನ್ಷನ್ ಮಾಡಿರೋದ್ರಿಂದ ಇಂಟಿಜರ್ ವ್ಯಾಲ್ಯೂನ ಮಾತ್ರ ತಗೊಳುತ್ತೆ. ಸೊ 1 2 3 4 5 6 ಯಾವ್ದಾದ್ರು ಕೊಡ್ಬೋದು. ನಾವು ಕೊಟ್ಟಿರೋದು ಇಲ್ಲಿ ಪಾಸ್ ಆಗುತ್ತೆ. ಸ್ವಿಚ್ ಡೇ 1 ಅಂತ ನಾವು ಕೊಟ್ಟಿದ್ರೆ ಕೇಸ್ 1 ಅಲ್ಲಿರುವಂತಹ ಈ ಒಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. 2 ಕೊಟ್ರೆ ಎರಡನೇದು, 3 ಕೊಟ್ರೆ ಮೂರನೆಯ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಯಾವ ಕೇಸ್ಗೂ ಅದು ಮ್ಯಾಚ್ ಆಗಿಲ್ಲ ಅಂದ್ರೆ ಡಿಫಾಲ್ಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿರ್ತೀವಿ ಇನ್ವ್ಯಾಲಿಡ್ ಡೇ ಅಂತ ನಮ್ಗೆ ಅದು ಔಟ್ಪುಟ್ ನ ಕೊಡುತ್ತೆ. ಸೊ ಬ್ರೇಕ್ ಸ್ಟೇಟ್ಮೆಂಟ್ ಅನ್ನ ಯಾಕೆ ಹಾಕಿರ್ತೀವಿ ಅಂದ್ರೆ ಇವಾಗ ಒಂದ್ ವೇಳೆ ಕೇಸ್ 1 ನಾವು ಡೇ ಅನ್ನ 1 ಅಂತ ಪಾಸ್ ಮಾಡಿದ್ರೆ ಕೇಸ್ 1 ನಲ್ಲಿರುವಂತಹ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿ ಅಲ್ಲಿಗೆ ನಮ್ಮ ಎಕ್ಸಿಕ್ಯೂಷನ್ ಸ್ಟಾಪ್ ಆಗ್ಬೇಕು. ಎಕ್ಸಿಕ್ಯೂಷನ್ ಸ್ಟಾಪ್ ಆಗೋದಕ್ಕೋಸ್ಕರ ಈ ಒಂದು ಬ್ರೇಕ್ ಸ್ಟೇಟ್ಮೆಂಟ್ ಅನ್ನ ಹಾಕಿರ್ತೀವಿ. ಒಂದ್ ವೇಳೆ ಬ್ರೇಕ್ ಸ್ಟೇಟ್ಮೆಂಟ್ ಹಾಕಿಲ್ಲ ಅಂದ್ರೆ ಕೇಸ್ 2 ಕೂಡ ಎಕ್ಸಿಕ್ಯೂಟ್ ಆಗುತ್ತೆ. ಅದನ್ನ ಬೇಕಾದ್ರೂ ನಾವು ಚೆಕ್ ಮಾಡೋಣ. ಮೊದಲಿಗೆ ಸಿಂಪಲ್ ಆಗಿ ರನ್ ಮಾಡಿ ನೋಡೋಣ. ನಾನಿವಾಗ ಇದನ್ನ ರನ್ ಮಾಡ್ತಾ ಇದ್ದೀನಿ. ಎಂಟರ್ ಡೇ ಅಂತ ಬಂತು. ನಾನಿಲ್ಲಿ 2 ಅಂತ ಕೊಡ್ತಾ ಇದ್ದೀನಿ. 2 ಅಂತ ಕೊಟ್ರೆ ಏನಾಗಬೇಕು, ಡೇ 2 ಆಯ್ತು. ಕೇಸ್ 2 ಅಲ್ಲಿ ಏನಿದೆ ಟ್ಯೂಸ್ಡೇ ಅಂತ ನಮ್ಗೆ ಔಟ್ಪುಟ್ ಬರಬೇಕು. ಸೊ ಟ್ಯೂಸ್ಡೇ ಅಂತ ಬಂತು. ಸೊ ವರ್ಕ್ ಆಗ್ತಿದೆ ಅಲ್ವಾ. ಇವಾಗ ನಾನು ಹೇಳ್ದಾಗೆ ಒಂದ್ ವೇಳೆ ಬ್ರೇಕ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನೋಡೋಣ. ನಾನು ಕೇಸ್ 1 ಅಲ್ಲಿರುವಂತಹ ಬ್ರೇಕ್ ಸ್ಟೇಟ್ಮೆಂಟ್ ಅನ್ನ ತೆಗಿತಾ ಇದ್ದೀನಿ. ಸೇವ್ ಮಾಡಿಬಿಟ್ಟು ಮತ್ತೆ ರನ್ ಮಾಡ್ತೀನಿ. ಎಂಟರ್ ಡೇ 1 ಅಂತ ಕೊಡ್ತೀನಿ. ನಮ್ಮ ನಾರ್ಮಲ್ ಎಕ್ಸಿಕ್ಯೂಷನ್ ಅಲ್ಲಿ ಏನಾಗಬೇಕು, ಎಂಟರ್ ಡೇ 1 ಅಂತ ಕೊಟ್ರೆ ಕೇಸ್ 1 ಅಲ್ಲಿರುವಂತಹ ಸ್ಟೇಟ್ಮೆಂಟ್ ಮಂಡೇ ಮಾತ್ರ ನಮ್ಗೆ ಔಟ್ಪುಟ್ ಬರಬೇಕು. ಇಲ್ಲಿ ನಾನಿವಾಗ ಬ್ರೇಕ್ ಅನ್ನ ರಿಮೂವ್ ಮಾಡಿದ್ದೀನಿ. ಏನಾಗತ್ತೆ ಅಂತ ನೋಡೋಣ. ನೋಡಿ, ಮಂಡೇ ಕೂಡ ಬರ್ತಾ ಇದೆ, ಟ್ಯೂಸ್ಡೇ ಕೂಡ ಬರ್ತಾ ಇದೆ. ಅದರ ಅರ್ಥ ಏನಂದ್ರೆ ಇಲ್ಲಿ ಕೇಸ್ ಡೇ 1 ಅಂತ ಕೊಟ್ಟಿದೀವಿ, ಕೇಸ್ 1ಗೆ ಮ್ಯಾಚ್ ಆಗತ್ತೆ, ಮಂಡೇ ಬಂತು. ಇಲ್ಲಿ ಯಾವುದೇ ಬ್ರೇಕ್ ಸ್ಟೇಟ್ಮೆಂಟ್ ಇಲ್ಲದೆ ಇರೋದಕ್ಕೋಸ್ಕರ ಕೇಸ್ 2 ಅಲ್ಲಿ ಏನಿದೆ ಅದು ಕೂಡ ಅದು ಮ್ಯಾಚ್ ಆಗುತ್ತೆ. ಆವಾಗ ಈ ಕೇಸ್ 2 ಅನ್ನ ಅದು ಲೆಕ್ಕಕ್ಕೆ ತಗೊಳ್ಳಲ್ಲ. ಜಸ್ಟ್ ಈ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ ಅದನ್ನ ಪ್ರಿಂಟ್ ಮಾಡುತ್ತೆ. ಅದರ ನಂತರ ಬ್ರೇಕ್ ಇದೆ, ಅದಕ್ಕೋಸ್ಕರ ಅದು ಅಲ್ಲಿಗೆ ಎಕ್ಸಿಕ್ಯೂಷನ್ ನ ಸ್ಟಾಪ್ ಮಾಡುತ್ತೆ. ಒಂದ್ ವೇಳೆ ಕೇಸ್ 2 ಅಲ್ಲಿ ನಾನು ಬ್ರೇಕ್ ಸ್ಟೇಟ್ಮೆಂಟ್ ಅನ್ನ ರಿಮೂವ್ ಮಾಡಿದ್ರೆ ಕೇಸ್ 3 ಕೂಡ ಎಕ್ಸಿಕ್ಯೂಟ್ ಆಗುತ್ತೆ. ಅರ್ಥ ಆಯ್ತಲ್ವಾ. ನಾನು ಅಗೇನ್ ಬ್ರೇಕ್ ಸ್ಟೇಟ್ಮೆಂಟ್ ಅನ್ನ ಹಾಕ್ತಿದ್ದೀನಿ, ಮತ್ತೆ ರನ್ ಮಾಡ್ತೀನಿ ಇನ್ವ್ಯಾಲಿಡ್ ಡೇನ ಚೆಕ್ ಮಾಡೋದಕ್ಕೋಸ್ಕರ. ಸೊ ಎಂಟರ್ ಡೇ ಒಂದು 13 ಅಂತ ಕೊಡ್ತೀನಿ. ನಮ್ಗೆ ಔಟ್ಪುಟ್ ಇನ್ವ್ಯಾಲಿಡ್ ಡೇ ಅಂತ ಬಂತು. ಅರ್ಥ ಆಯ್ತಲ್ವಾ. ಇವಾಗ ನಾವಿಲ್ಲಿ ಡೇಗೆ ಕೇಸ್ಗೆ ಇಲ್ಲಲ್ಲ, ಅಂದ್ರೆ ಕೇಸ್ 1 2 ಅದೇ ರೀತಿಯಲ್ಲಿ ಕೊಡ್ಬೇಕಾ? ಇಲ್ಲ, ABC ಆ ರೀತಿಯಲ್ಲೂ ಕೊಡ್ಬೋದು. ಇಲ್ಲಿ ನಾನು ಇಂಟೀಜರ್ ಡೇ ಬದಲು ಬೇರೆ ಯಾವ್ದಾದ್ರು ಡೇಟಾ ಟೈಪ್ ಅನ್ನ ಕ್ಯಾರ್ ಅಂತ ಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಮೆಥಡ್ ಅನ್ನ ಇಲ್ಲಿ ಹಾಕ್ಬಿಟ್ಟು ಕೂಡ ಚೆಕ್ ಮಾಡ್ಬೋದು. ಸೊ ನಮ್ಗೆ ಯಾವ ರೀತಿ ವ್ಯಾಲ್ಯೂಸ್ ಗಳನ್ನ ಕೊಡ್ಬೇಕಾ ಅನ್ಸುತ್ತೋ ಆ ರೀತಿಯಲ್ಲಿ ಕೊಟ್ಟು ಅಂದ್ರೆ ನಮ್ಗೆ ವರ್ಕಿಗೆ ತಕ್ಕ ಹಾಗೆ ನಾವು ಇಲ್ಲಿ ಕೇಸ್ಗಳನ್ನ ನೇಮ್ ಮಾಡ್ಕೋಬಹುದು. ಈ ಕೇಸ್ 1 ಅಂತಾನೆ ಹಾಕ್ಬೇಕಾ, ಕೇಸ್ ಎ ಅಂತ ಹಾಕ್ಬೇಕಾ, ಅಥವಾ ಕೇಸ್ ಮಂಡೇ, ಕೇಸ್ ಟ್ಯೂಸ್ಡೇ, ಅಂಡ್ ಡಿಪೆಂಡಿಂಗ್ ಆನ್ ದ ಟಾಸ್ಕ್, ನಮ್ಮ ಟಾಸ್ಕ್ ಯಾವ ರೀತಿ ಇದೆ ಆ ರೀತಿಯಲ್ಲಿ ನಾವು ಇನ್ಪುಟ್ ಅನ್ನ ತಗೊಳ್ತೀವಿ. ಅರ್ಥ ಆಯ್ತಲ್ವಾ. ಸ್ವಿಚ್ ಇವಾಗ ಬೇಸಿಕ್ ಆಗಿ ಸ್ವಿಚ್ ಸ್ಟೇಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅಲ್ವಾ. ಒಂದು ಪರ್ಟಿಕ್ಯುಲರ್ ವೇರಿಯೇಬಲ್ ನ ತಗೊಂಡು ಡಿಫ್ರೆಂಟ್ ವ್ಯಾಲ್ಯೂಸ್ ಜೊತೆಗೆ ಅದು ಕಂಪೇರ್ ಮಾಡುತ್ತೆ. ಕೇಸ್ 1 ಆದ್ರೆ ಕೇಸ್ 2, ಡೇ ಅನ್ನೋದು ಒಂದು ವೇರಿಯೇಬಲ್, ಅದರ ವ್ಯಾಲ್ಯೂ ಒಂದ್ಸತಿ 1 ಇರುತ್ತೆ, 2 ಇರುತ್ತೆ, 3 ಇರುತ್ತೆ. ಡಿಫ್ರೆಂಟ್ ವ್ಯಾಲ್ಯೂಸ್ ಜೊತೆ ಅದು ಕಂಪೇರ್ ಮಾಡ್ತಾ ಹೋಗುತ್ತೆ. ಸೊ ಕೇಸ್ 1 ಆದ್ರೆ ಮಂಡೇ ಬರುತ್ತೆ, ಕೇಸ್ 2 ಆದ್ರೆ ಟ್ಯೂಸ್ಡೇ ಬರುತ್ತೆ. ಆ ರೀತಿಯಲ್ಲಿ ಅದು ವರ್ಕ್ ಆಗುತ್ತೆ. ಅರ್ಥ ಆಯ್ತಲ್ವಾ. ಇವತ್ತಿಗೆ ಜಾವಾದಲ್ಲಿರುವಂತಹ ಎಲ್ಲಾ ಕಂಡೀಷನ್ ಸ್ಟೇಟ್ಮೆಂಟ್ಸ್ ಗಳು ಕೂಡ ಕವರ್ ಆಗಿದೆ. ಅಂದ್ರೆ ಇಫ್ ಎಲ್ಸ್ ಇಫ್, ನೆಸ್ಟೆಡ್ ಇಫ್, ಸ್ವಿಚ್ ಎಲ್ಲಾ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಗಳು ಕವರ್ ಆಗಿದೆ. ನಿಮ್ಗೆ ಈ ಎಲ್ಲಾ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಚೆನ್ನಾಗಿ ಓದ್ಕೊಳ್ಬೇಕು, ಇಂಟರ್ವ್ಯೂಗೆ ಏನಾದ್ರು ಪ್ರಿಪೇರ್ ಆಗಬೇಕು, ಅದಕ್ಕೆ PDF ಡಾಕ್ಯುಮೆಂಟ್ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ PDF ಡಾಕ್ಯುಮೆಂಟ್ ನ ಲಿಂಕ್ ಅನ್ನ ಹಾಕಿರ್ತೀನಿ. ನೀವು ಅದನ್ನ ಡೌನ್ಲೋಡ್ ಮಾಡಿ ಓದ್ಕೊಳ್ಬಹುದು. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.